ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ PM ಕಿಸಾನ್ ಯೋಜನೆ ಅಡಿಯಲ್ಲಿ ತುಂಬಾ ರೈತರಿಗೆ ಇನ್ನೂ ಹಣ ಜಮಾ ಆಗಿಲ್ಲ. ಹೌದು, ಇದು 23ನೇ ಕಂತಿನ ಹಣ. ತುಂಬಾ ಜನರಿಗೆ ಹಣ ಜಮಾ ಆಗಿಲ್ಲ. ಯಾಕೆ ಜಮಾ ಆಗಿಲ್ಲ, ಏನು, ಎಷ್ಟು ಜನಕ್ಕೆ ಜಮಾ ಆಗಿಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಇನ್ನೂ ಹಣ ಜಮಾ ಆಗಿಲ್ಲ. ಯಾಕೆ ಜಮಾ ಆಗಿಲ್ಲ ಮತ್ತು ಏನು ಕೆಲಸ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ಏನು ಅರ್ಥ ಆಗೋದಿಲ್ಲ ಸ್ನೇಹಿತರೆ, ಹಾಗೆ ರೈತ ಬಾಂಧವರೇ. ಬನ್ನಿ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂತ ಮುಂದಿನ ವಿಡಿಯೋ ನೋಟಿಫಿಕೇಶನ್ಸ್ಗಳು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬರ್ತಾ ಇರುತ್ತೆ. ನಾನು ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೇನೆ, ದಯವಿಟ್ಟು ಸಹಕರಿಸಿ. ಇಲ್ಲಿ ನೋಡ್ತಾ ಇರಬಹುದು, ನಾನು PM ಕಿಸಾನ್ ನ ಅಫಿಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ರತಿಯೊಬ್ಬ ರೈತರು KYC ಕಂಪ್ಲೀಟ್ ಮಾಡಿದವರಿಗೆ ಹಣ ಜಮಾ ಆಗಿದೆ. ಆದ್ರೂ ಸಹ ಈ PM ಕಿಸಾನ್ ಯೋಜನೆಯ ಹಣ 6 ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಇನ್ನು ಬಂದಿಲ್ಲ. ಇವಾಗ್ಲೇ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗಿದ್ದೇನಾ ಅಥವಾ ಇಲ್ಲ ಎಂಬುದನ್ನ. ಯಾಕೆಂದ್ರೆ ಜಮಾ ಆಗಿಲ್ಲ ಅಂದ್ರೆ ನೀವು ಬೇಗನೆ ಈ ಕೆಲಸವನ್ನ ಮಾಡ್ಕೊಳ್ಳಿ, ನಿಮ್ಮ ಒಂದು ಖಾತೆಗೆ ಹಣ ಜಮಾ ಆಗುತ್ತೆ. ಬಟ್ ಈ ಕಂತಿನ ಹಣ ಅಲ್ಲ, ಮುಂಬರುವ ಹಣ. ಇವಾಗ ನೀವು ನೋಡ್ತಾ ಇರಬಹುದು 9.7 crore ಅಂದ್ರೆ 9,07,00,000 ರೈತರಿಗೆ PM ಕಿಸಾನ್ ಯೋಜನೆಯ ಹಣ ಅಂದ್ರೆ ಇನ್ನು 20ನೇ ಕಂತಿನ ಹಣ ಜಮಾ ಆಗಿದೆ. ಅಂದ್ರೆ 9.7 ಲಕ್ಷ ರೈತರಿಗೆ 20ನೇ ಕಂತಿನ ಹಣ ಜಮಾ ಆಗಿದೆ. ಆದ್ರೆ ಈಗ 21ನೇ ಕಂತಿನ ಹಣ 9 ಕೋಟಿ ರೈತರಿಗೆ ಹಣ ಜಮಾ ಆಗಿದೆ. ಟೋಟಲ್ ಆಗಿ 7 ಲಕ್ಷ ರೈತರ ಖಾತೆಗೆ ಇನ್ನು ಹಣ ಜಮಾ ಆಗಿಲ್ಲ. ಯಾಕೆ ಜಮಾ ಆಗಿಲ್ಲ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. ಜೊತೆಗೆ ಅದಷ್ಟೇ ಅಲ್ದೇನೆ ಈಗ 22ನೇ ಕಂತಿನ ಹಣ ನಾ ಹೇಳ್ದ ಹಾಗೆ 9.32 crore ಅಂದ್ರೆ 9,32,00,000 ರೈತರ ಖಾತೆಗೆ ಹಣ ಜಮಾ ಆಗಿದೆ. ಅಂದ್ರೆ 22ನೇ ಕಂತಿನ ಹಣ ಜಮಾ ಆಗಿದೆ. ಅದೇ ರೀತಿಯಾಗಿ ಈ ವರ್ಷದ ಹಣ ಅಂದ್ರೆ ಏನು 24ನೇ ಕಂತಿನ ಏನ ಹಣ ಇದೆ ಅಲ್ವಾ, ಅದು 9.44 ಕೋಟಿ ರೈತರ ಖಾತೆಗೆ ಹಣ ಜಮಾ ಆಗಿದೆ. ಒಟ್ಟಾರೆ ಜನಸಂಖ್ಯೆ ಹೆಚ್ಚಿಗೆ ಆಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಆದ್ರೂ ಸಹ 6 ಲಕ್ಷಕ್ಕಿಂತ ಹೆಚ್ಚು ರೈತರ ಖಾತೆಗೆ ಇನ್ನು ಕರ್ನಾಟಕದಲ್ಲಿ ಹಣ ಜಮಾ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ಯಾರೆಲ್ಲ ಖಾತೆಗೆ ಇನ್ನು ಹಣ ಜಮಾ ಆಗಿಲ್ಲ, ಏನು 23ನೇ ಕಂತಿನ ಹಣ ಇನ್ನು ಯಾರೆಲ್ಲ ಖಾತೆಗೆ ಹಣ ಜಮಾ ಆಗಿಲ್ಲ ಅಂತವರು ಬೇಗನೆ ನಿಮ್ಮೊಂದು KYC ಹಾಗೂ NPC ಲಿಂಕ್, ಆಧಾರ್ ಸೀಡಿಂಗ್, ಬಯೋಮೆಟ್ರಿಕ್ ಮೂಲಕ KYC ಅನ್ನು ಮಾಡಿಸ್ಕೊಳ್ಬೇಕು. ಅದೇ ರೀತಿಯಾಗಿ PM ಕಿಸಾನ್ ಹಾಗೂ ಕಿಸಾನ್ ನ 2 ಐಡಿಯನ್ನ ಜಾಯಿಂಟ್ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ. ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಕೃಷಿ ಕೇಂದ್ರ ಆಫೀಸ್ ನಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಗ್ರಾಮ ಒನ್ ಕೇಂದ್ರಗಳಲ್ಲಿ ಮಾಡ್ತಾರೆ. ಅದೇ ರೀತಿ ನಿಮ್ಮ ಒಂದು CS ಸೆಂಟರ್ಗಳಲ್ಲಿ ಮಾಡ್ತಾರೆ. ಕರ್ನಾಟಕ ಒನ್ ನೀವು ಈ ಸೆಂಟರ್ಗಳಿಗೆ ಹೋಗ್ಬಿಟ್ಟು ನೀವು KYC ಬಯೋಮೆಟ್ರಿಕ್ ಅಥವಾ OTP ಮೂಲಕ ನೀವು KYC ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಯ್ತೆ. ಮಾಡ್ಕೊಂಡ್ರೆ ಮಾತ್ರ ಮುಂಬರುವಂತಹ ಹಣ ಏನಿದೆಯಲ್ಲ 24ನೇ ಕಂತಿನ ಹಣ, ಆ ಒಂದು ಹಣ ನೇರವಾಗಿ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ. ನೀವು 20ನೇ ಅಂದ್ರೆ ನೀವು ಹಣ ಬರ್ತಾ ಇದೆ, ಕಂತಿನ ಹಣ ಏನ್ ಬಂದಿದೆಯಲ್ಲ ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ತಾ ಹೋದ್ರೆ ಟೋಟಲ್ ಆಗಿ 20 ಕಂತಿನ ಹಣ ಏನಿದೆ ಅದು 9.7 ಕೋಟಿ ಅಂದ್ರೆ 9,07,00,000 ರೈತರ ಹಣ ಜಮಾ ಆಗಿದೆ. ಅದೇ ರೀತಿಯಾಗಿ 21ನೇ ಕಂತಿನ ಹಣ ಬರೀ 9 ಕೋಟಿ ರೈತರಿಗೆ ಜಮಾ ಆಗಿದೆ. ಅದಾದ ನಂತರ 22ನೇ ಕಂತಿನ ಹಣ ಮತ್ತು 9,07,00,000 ರೈತರಿಗೆ ಹಣ ಜಮಾ ಆಗಿದೆ. 22ನೇ ಕಂತಿನ ಹಣ ಟೋಟಲ್ ಆಗಿ 9,32,00,000 ರೈತರಿಗೆ ಹಣ ಜಮಾ ಆಗಿದೆ. ಅದೇ ರೀತಿಯಾಗಿ 23ನೇ ಕಂತಿನ ಹಣ ಒಟ್ಟಾರೆ 9,44,00,000 ರೈತರ ಖಾತೆಗೆ ಹಣ ಜಮಾ ಆಗಿದೆ. ಯಾರೆಲ್ಲ ಖಾತೆಗೆ ಇನ್ನೂ ಹಣ ಜಮಾ ಆಗಿಲ್ಲ ಬೇಗನೆ ಈ ಎಲ್ಲ ಕೆಲಸವನ್ನ ಮಾಡ್ಕೊಳ್ಳಿ. ಮುಂಬರುವಂತಹ ದಿನಗಳಲ್ಲಿ ನೀವು KYC ಅನ್ನ ಮಾಡಿಸಿದ್ರೆ ನಿಮ್ಗೂ ಸಹ 2,000 ರೂಪಾಯಿ ಏನು ಬರುವಂತಹ ಹಣ ಏನಿದೆಯಲ್ಲ PM ಕಿಸಾನ್ ಯೋಜನೆಯ ಹಣ, ಅದು ನೇರವಾಗಿ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಈ ಒಂದು PM ಕಿಸಾನ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. KYC ಮಾಡದೇ ಇರುವಂತಹ ರೈತರಿಗೆ ಯಾವುದೇ ಕಾರಣಕ್ಕೂ ಹಣ ಜಮಾ ಆಗೋದಿಲ್ಲ ಅಂತ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳ್ತಾ ಇರೋದು, PM ಕಿಸಾನ್ ಯೋಜನೆಯ ಹಣ ಬರ್ಬೇಕಂದ್ರೆ ನೀವು ಬೇಗನೆ KYC ಕಂಪ್ಲೀಟ್ ಮಾಡ್ಕೊಂಡ್ರೆ ಮಾತ್ರ ಹಣ ಬರುತ್ತೆ ಹೊರತು ಇಲ್ಲ ಅಂದ್ರೆ ಹಣ ಬರೋದಿಲ್ಲ ಸ್ನೇಹಿತರೆ. ದಯವಿಟ್ಟು
ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡಿ. ಯಾರೆಲ್ಲ ಖಾತೆಗೇನು ಹಣ ಜಮಾ ಆಗಿಲ್ಲ ಅಂತವರು ಬೇಗನೆ KYC ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ PM ಕಿಸಾನ್ ಯೋಜನೆಯ ಲಿಸ್ಟ್ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನೀವು ತಿಳ್ಕೊಳ್ಬೇಕಾದ್ರೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಎಲ್ಲ ರೈತರಿಗೂ ಶೇರ್ ಮಾಡಿದ್ರೆ ಅವ್ರಿಗೂ ಸಹ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.